ನಮಸ್ತೆ ವೀಕ್ಷಕರೇ, ನಾನು ಡಿ ಪಿ ಅರವಿಂದ್. ಸರ್ಕಾರಿ ಜಾಗ ಅಂತ ಹೇಳಿದ್ರೆ ಯಾರಪ್ಪನ ಮನೆ ಜಾಗ ಅನ್ಕೊಂಡ್ಬಿಟ್ಟಿದ್ದಾರೆ. ಕಂಡ್ಕೊಂಡವರೆಲ್ಲ ಲೂಟಿ ಹೊಡೆಯೋದಲ್ಲೇ ನಿಂತ್ಕೊಂಡಿದ್ದಾರೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗ ಸುತ್ತಮುತ್ತಲಿನ ಎಲ್ಲ ಜಾಗವನ್ನು ಬಹುತೇಕವಾಗಿ ಉಳ್ಳವರೇ ತಮ್ಮದಾಗಿಸ್ಕೊಳ್ತಾ ಇದ್ದಾರೆ. ಹೌದು, ಇದಕ್ಕೊಂದು ಜೀವಂತ ನಿದರ್ಶನ ನಿಮ್ಮ ಮುಂದೆ ಇಡೋ ಪ್ರಯತ್ನನ ಮಾಡ್ತಾ ಇದ್ದೀನಿ. ಶಿವಮೊಗ್ಗ ನಿಧಿಗೆ ಹೋಬಳಿ ಹೊಳೆಬೆನ್ನವಳ್ಳಿ ಗ್ರಾಮ, ಸರ್ವೆ ನಂಬರ್ 64. ಇದು ಸರ್ಕಾರಕ್ಕೆ ಸೇರಿದಂಥ ಜಾಗ. ಆದರೆ ಈಗಾಗಲೇ ನೀವು ನೋಡ್ತಾ ಇರ್ಬೋದು, ನಮ್ಮ ಹಿಂದೆ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಯಾರು ಹೇಳೋರಿಲ್ವಾ? ಏನು ಸರ್ಕಾರಿ ಅಧಿಕಾರಿಗಳು ಯಾರಿಗೆ ದುಡ್ಡು ಕೊಟ್ಟರೆ ಸಾಕು, ಏನು ಬೇಕಾದರೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಂದಾಗ್ಯಾರ? ಹೌದು, ನಿಜಕ್ಕೂ ಶೋಚನೀಯ ವಿಚಾರ ಇದು. ಇದೇ ಥರದಲ್ಲಿ ಎಲ್ಲ ಸರ್ಕಾರಿ ಜಾಗನ ಗುಳುಂ ಮಾಡ್ತಾ ಹೋದರೆ ಮುಂದೆ ಸರ್ಕಾರದ ಗತಿ ಏನು? ಸರ್ಕಾರದ ಜಾಗ ಅಂತ ಹೇಳಿದ್ರೆ ಅದು ಜನಗಳ ಜಾಗ, ಆದರೆ ಉಳ್ಳವರ ಪಾಲಾಗ್ತಾ ಇದೆ. ಈ ಕಡೆಗೆ ಯಾಕೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ? ಈಗಲಾದರೂ ಸರ್ಕಾರ ಗಮನ ಹರಿಸ್ಬೇಕು. ಹೌದು, ಇದೊಂದೇ ಜಾಗ ಅಂತಲ್ಲ, ಹುಡ್ಕೊಳ್ತಾ ಹೋದರೆ ಶಿವಮೊಗ್ಗದ ಸುತ್ತಮುತ್ತಲೂ ಸಾಕಷ್ಟು ಜಾಗಗಳು ಇದೇ ಥರ ಗುಳುಮಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದು ಕೂಡ ಒಬ್ಬ ಸಾಕಷ್ಟು ಉಳ್ಳ ವ್ಯಕ್ತಿಯೇ ಈ ಕಟ್ಟಡವನ್ನು ಕಟ್ಟಿ ಸರ್ಕಾರಿ ಜಾಗವನ್ನು ತನ್ನ ಸುಪರ್ತಿಗೆ ತಗೊಳ್ಳೋ ಪ್ರಯತ್ನನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಾ ಇದೆ. ಬನ್ನಿ, ಈ ವಿಚಾರವಾಗಿ ಸ್ಥಳೀಯ PDO ಅವರಿಂದನೂ ಏನಾಗ್ತಾ ಇದೆ, ಏನಿದು ನಿಜಕ್ಕೂ ಸರ್ಕಾರಿ ಜಾಗನ ಅಥವಾ ಅವರ ಖಾಸಗಿ ಜಾಗನ? ಖಾಸಗಿ ಜಾಗ ಆದರೆ ನಮ್ಮ ಯಾವ ಅಭ್ಯಂತರವೂ ಕೂಡ ಇಲ್ಲ, ಆದರೆ ಸರ್ಕಾರಿ ಜಾಗ ಆದರೆ ಈ ಥರ ನಡ್ಕೊಳ್ಳೋದು ನಿಜಕ್ಕೂ ತಪ್ಪು. ಈ ವಿಚಾರವನ್ನು ಸ್ಥಳೀಯ PDO ಇಂದ ಏನು ಸತ್ಯತೆಗಳ ಬಗ್ಗೆ ತಿಳ್ಕೊಳ್ಳೋಣಂತೆ. ನಾನು ಹೊಳೆಬೆನ್ನವಳ್ಳಿ ಪಂಚಾಯತಿಯ PDO ನಟರಾಜ ಮಾತಾಡ್ತಿರೋದು. ಹಾಂ ಸರ್, ಈಗ ಏನು ಆ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡನ ಕಟ್ಟಿದ್ದಾರೆ ಅಂತ ಬಿಟ್ಟು ಗೊತ್ತಾಗಿದೆ. ಎಷ್ಟು ಎಕರೆಯಲ್ಲಿ ಕಟ್ಟಿದ್ದಾರೆ, ಏನೆಲ್ಲ ಕಟ್ಟಿದ್ದಾರೆ, ಅದನ್ನು ತೆರವು ಮಾಡಲಿಕ್ಕೆ ಯಾವ ಥರದಲ್ಲಿ ಕ್ರಮ ತಗೊಂಡಿದ್ದೀರಾ? ಮತ್ತು ಅದನ್ನು ಕಟ್ಟಬೇಕಾದ್ರೆ ತಮ್ಮ ಅನುಮತಿ ಯಾವ ಥರ ತಗೊಂಡಿದ್ದಾರೋ ಇಲ್ಲೋ? ಏನೋ ನಮ್ಮ ಪಂಚಾಯತಿಯಿಂದ ಅದು ಗ್ರಾಮ ಠಾಣಾ ಪ್ರದೇಶದಲ್ಲಿ ಒಂದು MRF ಘಟಕ ಸ್ಥಾಪನೆ ಮಾಡೋಕ್ಕೆ ಬಂತು. ಆ ವಿಷಯದಲ್ಲಿ ನಮ್ಮ CO ಸಾಹೇಬರು ಬಂದು ಸ್ಪಾಟ್ ಮೇಲೆ ಮಾಚಾರ ಮಾಡಿದಾಗ ಈ ಜಾಗ ಸೂಕ್ತ ಇದೆ ಅಂತಂದರು. ಅದರಲ್ಲಿ ಇಬ್ಬರು ಒತ್ತುವರಿದಾರ ಕಂಡು ಬಂದರು. ಅದರಲ್ಲೊಬ್ಬರು ಪಂಚಾಕ್ಷರಿ ಅಂತ ಒಬ್ಬರು ಗಾಯತ್ರಿ ದೇವಿ ಅಂತ ಒಬ್ಬರು. ಅವ್ರಿಗೆ ನಾವು EO ಮುಖಾಂತರ ನೋಟಿಸ್ ಕೊಟ್ಟು ಅವ್ರಿಗೆ 3 ಹಿಯರಿಂಗ್ ಕರೆದು ಅವ್ರು ಯಾವುದೇ ದಾಖಲಾತಿ ಇಲ್ಲ ಅಂದಾಗ ನಾವು ಅದನ್ನು ಒಂದು ತಿಂಗಳ ಕೆಳಗಡೆ ಅದು ಸುತ್ತ ನಮ್ಮದೇನಿತ್ತು ನಮ್ಮ ಜಾಗನ ಸುತ್ತ ಟ್ರೆಂಚ್ ಹೊಡಿಸಿದ್ವಿ. ಟ್ರೆಂಚ್ ಹೊಡಿಸಿದಾಗ ಅವರು ಒಂದು ಅನಧಿಕೃತವಾಗಿ ಕಟ್ಟಡ ಕಟ್ಟೋದು ಕಂಡು ಬಂತು. ಅವರು ನಮ್ಮಲ್ಲಿ ಆ ಕಟ್ಟಡಕ್ಕೆ ಯಾವುದೇ ಆಗಲಿ ಪೂರ್ವವಾಗಿ ನಮ್ಮ ಹತ್ರ ಯಾವುದು ಲಿಖಿತವಾಗಲಿ ಒಂದಾದ ಲೈಸೆನ್ಸನ್ನು ಪಡೆದಿಲ್ಲ, ಅನುಮತಿ ಪಡೆದಿರೋದಿಲ್ಲ. ಹಂಗಾಗಿ ನಾವು ಅದನ್ನು ಈಗ ಖುಲ್ಲಾ ಮಾಡೋಕ್ಕೆ ನಮ್ಮದೇನು ಗ್ರಾಮ ಠಾಣಾ ಪ್ರದೇಶ ಒಳಗಂದ್ರೆ ಅವರಿಗೆ ನೋಟಿಸ್ ಕೊಡೋಕ್ಕೆ ಎಲ್ಲ ಮೊನ್ನೆ ತೀರ್ಮಾನ ಮಾಡಿದ್ದೀವಿ ಅದು ಖುಲ್ಲಾಪಡಿಸ್ಬೇಕು ಅಂತ. ಇಲ್ಲಾಂದರೆ ನಮ್ಮ ಸ್ವಂತ ಖರ್ಚಲ್ಲೇ ಇದು ನಾವು ಮಾಡಿ ಅದನ್ನು ಖುಲ್ಲಾಪಡಿಸ್ತೀವಿ ಅಂತ ಹೇಳ್ತೀವಿ. ಆ ಜಾಗನ ನಮ್ಮ ಪಂಚಾಯತಿ ಡೆವಲಪ್ಮೆಂಟ್ಗೋಸ್ಕರ, ಏಳಿಗೆಗೋಸ್ಕರ ಅಲ್ಲಿ ಸಮುದಾಯ ಭವನವನ್ನು ಏನೋ ನಿರ್ಮಿಸೋಕ್ಕೆ ಆ ಜಾಗನ ಕಾದಿರಿಸಿದ್ದೀವಿ ಅಂತ ಹೇಳಿ ಇಷ್ಟ ಹೇಳ್ತೀವಿ. ಸರ್, ಇನ್ನು ಎಷ್ಟು ದಿವಸದಲ್ಲಿ ಕ್ರಮ ಕೈಗೊಳ್ಬೋದು ಅಂತ ನಾವು ಕೇಳ್ಬೋದು ಸರ್ ಅದನ್ನು? ಸರ್, ಈ ವಾರದಲ್ಲೇ ನಾನು ಅವ್ರಿಗೆ ನೋಟಿಸ್ ಕೊಡ್ತೀನಿ ಸರ್. ಈಗ ಖುಲ್ಲಾ ಮಾಡ್ಸೋಕ್ಕೆ ನಾವು ಇದು ಮಾಡ್ತೀವಿ. ಈಗ ಈ ವಾರದಲ್ಲೇ ನಾವು ಲಾಸ್ಟ್ ಬಾಡಿ ಮೀಟಿಂಗೆಲ್ಲ ಮಾತಾಡಿದ್ವಿ. ಈ ನಾಳೆ ಒಂದು ಗ್ರಾಮ ಸಭೆ ಇದೆ, ಅದರಲ್ಲೂ ಚರ್ಚೆ ಮಾಡಿ ಅದು ಖುಲ್ಲಾ ಮಾಡ್ಸೋಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, PDO ಸಾಹೇಬರು ಏನು ಹೇಳ್ತಾರೆ ಅಂತ. ಏನು ಅವರು ಕೂಡ ಒಪ್ಕೊಳ್ತಾರೆ, ಸರ್ಕಾರಿ ಜಾಗ ಒತ್ತುವರಿಯಾಗಿದೆ, ಆದಷ್ಟು ಬೇಗ ಅವರಿಗೆ ನೋಟಿಸ್ ಕೊಟ್ಟು ಆ ಜಾಗವನ್ನು ತೆರವುಗೊಳಿಸೋ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಆದರೆ ಕಟ್ಟಡ ಈ ಮಟ್ಟಕ್ಕೆ ಬೆಳೆಯೋ ತನಕ ಅಧಿಕಾರಿಗಳು ಯಾವ ಕಾರಣಕ್ಕೆ ಕಣ್ಮುಚ್ಚಿ ಕೂತಿದ್ರು ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಸರ್ಕಾರ ಈ ಕಡೆಗೆ ಆದಷ್ಟು ಬೇಗ ಗಮನ ಹರಿಸಿ ಜನಗಳ ಜಾಗ ಅಂದರೆ ಸರ್ಕಾರಿ ಜಾಗವನ್ನು ತೆರವುಗೊಳಿಸಿ ಸರ್ಕಾರಿ ಕೆಲಸಕ್ಕೆ ಬಳಸ್ಕೊಳ್ಳೋದು ಅತಿ ಉತ್ತಮ ಅಂತ ಅನಿಸುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ರಾಜಕಾರಣಿಗಳಾಗಲಿ ಅಥವಾ ನಮ್ಮ ಅಧಿಕಾರಿಗಳಾಗಲಿ ಈ ಕಡೆಗೆ ಯಾವ ಥರದ ಕ್ರಮವನ್ನು ತಗೊಂಡು ಅವರ ವಿರುದ್ಧ ಏನು ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಅಂತಹವರ ವಿರುದ್ಧ ಯಾವ ಥರದ ಸೂಕ್ತ ಕ್ರಮವನ್ನು ತಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ದಯವಿಟ್ಟು ಎಲ್ಲ ವೀಕ್ಷಕರು ನನ್ನ F7 ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಬೆಂಬಲವೇ ನನ್ನ ಶಕ್ತಿ, ಅಂದರೆ ನಮ್ಮ ಶಕ್ತಿ. ನಾನು ಡಿ ಪಿ ಅರವಿಂದ್, F7 ನ್ಯೂಸ್, ಶಿವಮೊಗ್ಗ.